ನಮಸ್ಕಾರ ಸ್ನೇಹಿತರೆ. ಭಾರತ ವಿರುದ್ಧದ ಹೀನಾಯ ಸರಣಿ ಸೋಲಿನ ನಂತರ ಟೀಂ ಇಂಡಿಯಾಗೆ ವಾರ್ನಿಂಗ್ ಕೊಟ್ಟ ರಶೀದ್ ಖಾನ್. ಎರಡನೇ ಟಿ20 ಪಂದ್ಯ ಸೋತ ನಂತರ ಸ್ಫೋಟಕ ಹೇಳಿಕೆ ಹರಿಬಿಟ್ಟ ರಶೀದ್. ಅಷ್ಟಕ್ಕೂ ರಶೀದ್ ಹೇಳಿದ್ದೇನು ಗೊತ್ತಾ? ಇದ್ರ ಬಗ್ಗೆನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂತೆ ಈ ಸಮಯದಲ್ಲಿ ಟೀಂ ಇಂಡಿಯಾವು ಅಫ್ಘಾನಿಸ್ತಾನ ವಿರುದ್ಧ 3 ಪಂದ್ಯಗಳ ಟಿ20 ಸರಣಿಯನ್ನ ಆಡುತ್ತಿದೆ. ಈಗಾಗಲೇ ಮೊಹಾಲಿಯಲ್ಲಿ ನಡೆದ ಮೊದಲ ಟಿ20 ಪಂದ್ಯವನ್ನ 6 ವಿಕೆಟ್ಗಳಿಂದ ಗೆದ್ದು ಬೀಗಿದ್ದ ಟೀಂ ಇಂಡಿಯಾವು ಇದೀಗ ಇಂದೋರ್ನಲ್ಲಿ ನಡೆದ ಎರಡನೇ ಟಿ20 ಪಂದ್ಯವನ್ನ ಸಹ 6 ವಿಕೆಟ್ಗಳಿಂದ ಗೆಲ್ಲುವುದರೊಂದಿಗೆ 3 ಪಂದ್ಯಗಳ ಟಿ20 ಸರಣಿಯನ್ನ 2-0 ಅಂತರದಿಂದ ಗೆದ್ದುಕೊಂಡಿದೆ. ಈ ಮೂಲಕ ಅಫ್ಘಾನ್ ತಂಡವು ಭಾರತಕ್ಕೆ ಪ್ರವಾಸ ಬೆಳೆಸಿ ಅಫ್ಘಾನ್ ನಾಡಿಗೆ ಖಾಲಿ ಕೈಯಲ್ಲಿ ತೆರಳಬೇಕಾಗಿದೆ. ಸ್ನೇಹಿತರೆ, ಇಂದೋರ್ನಲ್ಲಿ ನಡೆದ ಎರಡನೇ ಟಿ20 ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನ ತಂಡವು ನಿಗದಿತ 20 ಓವರ್ಗಳಲ್ಲಿ 172 ರನ್ಗಳಿಗೆ ಆಲ್ಔಟ್ ಆಯಿತು. ಅಫ್ಘಾನಿಸ್ತಾನ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಗುಲ್ಬುದ್ದೀನ್ ನೈಬ್ ರವರು ಆಕರ್ಷಕ ಅರ್ಧಶತಕವನ್ನ ಸಿಡಿಸಿದರೆ ಕರೀಂ ಜನ್ನತ್ ರವರು 20 ರನ್ಗಳ ಕೊಡುಗೆಯನ್ನ ನೀಡಿದರು. ಈ ಮೂಲಕ ಟೀಂ ಇಂಡಿಯಾಗೆ ಸರಣಿ ಗೆಲ್ಲಲು ಅಫ್ಘಾನ್ ಪಡೆಯು 173 ರನ್ಗಳ ಟಾರ್ಗೆಟ್ ಅನ್ನ ಸೆಟ್ ಮಾಡಿತು. ಈ ಗುರಿಯನ್ನ ಬೆನ್ನಟ್ಟಿದ ಟೀಂ ಇಂಡಿಯಾವು ಕೂಡ ಉತ್ತಮ ಆರಂಭವನ್ನ ಪಡೆದುಕೊಳ್ಳದ ಹಿನ್ನೆಲೆಯಲ್ಲಿಯೂ ಯಶಸ್ವಿ ಜೈಸ್ವಾಲ್ ಹಾಗೂ ಶಿವಂ ದುಬೆ ರವರ ಆಕರ್ಷಕ ಆಟದ ನೆರವಿನಿಂದಾಗಿ ಟೀಂ ಇಂಡಿಯಾವು ಈ ಒಂದು ಎರಡನೇ ಟಿ20 ಪಂದ್ಯವನ್ನ ಭರ್ಜರಿಯಾಗಿ 6 ವಿಕೆಟ್ಗಳಿಂದ ಗೆದ್ದುಕೊಂಡಿತು. ಈ ಮೂಲಕ 3 ಪಂದ್ಯಗಳ ಟಿ20 ಸರಣಿಯನ್ನ 2-0 ಅಂತರದಿಂದ ಗೆದ್ದುಕೊಂಡಿತು. ಇದೇ ವೇಳೆ ಅಫ್ಘಾನ್ ಪಡೆಯು ಈ ಟಿ20 ಸರಣಿಯನ್ನ ಹೀನಾಯವಾಗಿ ಟೀಂ ಇಂಡಿಯಾ ವಿರುದ್ಧ ತವರಿನಲ್ಲಿ ಸೋತಿತು ಅಂತ ಹೇಳಬಹುದು. ಸ್ನೇಹಿತರೆ, ಇನ್ನು ಅಫ್ಘಾನಿಸ್ತಾನ ತಂಡದ ಸರಣಿಯ ಹೀನಾಯ ಸುಲಿನ ಕುರಿತು ಮಾತನಾಡಿದ ಅಫ್ಘಾನ್ ತಂಡದ ಹಿರಿಯ ಆಟಗಾರರಾದ ರಶೀದ್ ಖಾನ್ ರವರು ಹೀಗೆ ಹೇಳಿದ್ದಾರೆ: ಈ ಸರಣಿಯಲ್ಲಿ ಟೀಂ ಇಂಡಿಯಾದ ಆಟಗಾರರು ಅತ್ಯುತ್ತಮ ಪ್ರದರ್ಶನವನ್ನ ನೀಡುತ್ತಾ ಬಂದಿದ್ದಾರೆ. ಇದರ ಪ್ರತಿಫಲವಾಗಿ ಅವರು ಸರಣಿಯನ್ನ ಗೆದ್ದುಕೊಂಡಿದ್ದಾರೆ. ನಮ್ಮ ತಂಡದ ಆಟಗಾರರು ಇನ್ನು 60ರಿಂದ 70 ರನ್ ಅಧಿಕವಾಗಿ ಬಾರಿಸಿದ್ದರೆ ಟೀಂ ಇಂಡಿಯಾವನ್ನ ಸುಲಭವಾಗಿ ಸೋಲಿಸಬಹುದಾಗಿತ್ತು. ದುರಾದೃಷ್ಟವಶಾತ್ ನಮ್ಮ ತಂಡದ ಆಟಗಾರರು ಬ್ಯಾಟಿಂಗ್ ನಲ್ಲಿ ವೈಫಲ್ಯವನ್ನ ಅನುಭವಿಸುತ್ತಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ನಮ್ಮ ತಂಡದ ಸೋಲಿಗೆ ಪ್ರಮುಖ ಕಾರಣ ಎಂದು ಎರಡನೇ ಟಿ20 ಪಂದ್ಯ ಸೋತಾದ ನಂತರ ರಶೀದ್ ಖಾನ್ ಅವರು ಹೇಳಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ಅವರು, ನಾನು ಈ ಟಿ20 ಸರಣಿಯನ್ನ ಆಡಿದ್ದೇನೆ, ನಮ್ಮ ತಂಡಕ್ಕೆ ಇಷ್ಟು ಹೀನಾಯವಾಗಿ ಸೋಲಲು ಬಿಡುತ್ತಿರಲಿಲ್ಲ. ಏಕೆಂದರೆ ನನಗೆ ಚೆನ್ನಾಗಿ ಗೊತ್ತಿದೆ ಭಾರತದ ಪಿಚ್ಗಳು ಯಾವ ರೀತಿಯಾಗಿ ವರ್ತಿಸುತ್ತವೆ ಮತ್ತು ಅವುಗಳಲ್ಲಿ ಸ್ಪಿನ್ ಹಾಗೂ ಟ್ರ್ಯಾಕ್ ಎಷ್ಟಿದೆ ಎನ್ನುವುದನ್ನ ಅರಿತು ನಾನು ಬೌಲಿಂಗ್ ಮಾಡುತ್ತಿದ್ದೆ. ಹೀಗಾಗಿ ಟೀಂ ಇಂಡಿಯಾಗೆ ನಾನು ಕಂಟಕವಾಗುತ್ತಿದ್ದೆ. ಆದರೆ ದುರಾದೃಷ್ಟವಶಾತ್ ನಾನು ಈ ಟಿ20 ಸರಣಿಯಿಂದ ಹೊರಬಿದ್ದಿರುವುದು ಸಹ ತಂಡದ ಸೋಲಿಗೆ ಪ್ರಮುಖ ಕಾರಣವಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ರಶೀದ್ ಖಾನ್ ಅವರು, ಮುಂದಿನ ಪಂದ್ಯದಲ್ಲಿ ನಮ್ಮ ತಂಡದ ಆಟಗಾರರು ಟೀಂ ಇಂಡಿಯಾಗೆ ತಕ್ಕ ಪಾಠವನ್ನ ಕಲಿಸಿ ನಮ್ಮ ತವರಿಗೆ ಮರಳಲಿದ್ದಾರೆ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ ಬಂಧುಗಳೇ, ಟೀಂ ಇಂಡಿಯಾ ವಿರುದ್ಧದ ಸರಣಿಯ ಹೀನಾಯ ಸೋಲಿನ ಕುರಿತು ಮಾತನಾಡಿದ ರಶೀದ್ ಖಾನ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.